ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ನಾನು ಚಿಕನ್ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಬಾಣಲಿ ಇಟ್ಕೊಂಡು 1-2 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸನ್ಫ್ಯೂರ್ ಆಯಿಲ್ ಇದು. ಸ್ವಲ್ಪ ಕಾಯಿಲಿ. ಬೆಳ್ಳುಳ್ಳಿ ಒಂದು 20 ಎಸಳು ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 2 ಗೆಡ್ಡೆ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರನ್ನ ಮಾಡಿ ನೋಡಿ. ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ. ಮತ್ತು ಈರುಳ್ಳಿ ಒಂದು 3 ಈರುಳ್ಳಿನ, ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಹಾಕ್ತೇನೆ. ಅದು ಈರುಳ್ಳಿ ಆ್ಯಕ್ಚುಲಿ ಒಗ್ಗರಣೆಗೆ ಅಂತ ಇಟ್ಟಿದ್ದೆ, ಅದು ಅದರೊಳಗಡೆ ಬಿದ್ದುಬಿಡ್ತು. ಸೊ ಅದನ್ನು ತೆಗೆದಾಕ್ತೆ. ಇವಾಗ ನೋಡಿ, ಈರುಳ್ಳಿನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾವೊಂದು ಫ್ರೈನ ಮಾಡ್ಕೊಳ್ಳೋಣ. ಸೂಪರಾಗಿರುತ್ತೆ. ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ. ನೀವು ಬೆರಳು ಚೀಪ್ಕೊಂಡು ತಿಂತೀರಿ ಸಾಂಬಾರನ್ನ, ಅಷ್ಟು ಸೂಪರಾಗಿರುತ್ತೆ. ಶುಂಠಿ 1 ಇಂಚಿನಷ್ಟು, ಚಿಕ್ಕದು 1 ಇಂಚು ಅಂತೀವಲ್ಲ ಆ ಥರ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು. ಮತ್ತು ಪುದೀನ ಒಂದು ಸ್ವಲ್ಪ, ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲ ಒಂದು ಸ್ವಲ್ಪನೇ ಜಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಆ್ಯಕ್ಚುಲಿ ಚಿಕನ್ ಸಾಂಬಾರು ನಾನು ಮಾಡಿದ್ದೇನೆ, ಬಟ್ ಹಸಿ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ. ಅದೆಲ್ಲ ನನ್ನಮ್ಮ ಮಾಡ್ತಾಯಿದ್ರು. ಸೊ ಇದನ್ನು ಒಂದು ಇದೇ ಥರನ ಮಾಡ್ತಾಯಿದ್ರು. ಮತ್ತು ನಾನು ಇವಾಗ ಮೆಣಸು ಒಂದು 10 ಕಾಳು, ಚಕ್ಕೆ 1 ಪೀಸು, ಮತ್ತು ಲವಂಗ ಒಂದು 10 ಅಷ್ಟನ್ನು ಹಾಕ್ಕೊಂಡು ಇವಾಗ ಇದ್ರೊಳಗಡೆ ಚೆನ್ನಾಗಿ ಮಿಕ್ಸರ್ ಮಾಡ್ಕೊತೀನಿ. ಇದು ಕಲರು ಚೇಂಜ್ ಆಗೋವರೆಗೂ ಸಾಫ್ಟ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ನೋಡಿ, ಇವಾಗ ನೋಡ್ತಾಯಿದ್ದೀರಿ ಈ ರೀತಿ ಆಗಬೇಕು. ನಂತರ ನಾನೊಂದು 3 ಚಿಕ್ಕ ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹುಳಿ ನೀವು ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಬಟ್ ಇದನ್ನು ಇಷ್ಟನ್ನು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 kg 800 ಗ್ರಾಮ್ ಚಿಕನ್ನನ್ನು ನಾನು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಾನು ಒಂದು 10 ಗೋಡಂಬಿಯನ್ನು ಸಹ ಹಾಕ್ಕೊಳ್ತಾಯಿದ್ದೀನಿ. ನೀವು ಗೋಡಂಬಿ ಇಲ್ಲ ಅಂದರೆ ಈ ಜಾಗದಲ್ಲಿ ಸ್ವಲ್ಪ ಕಡಲೆಪಪ್ಪನ ಹಾಕ್ಕೊಳ್ಬೋದು. ಸ್ವಲ್ಪ ಗಸಗಸೆ ಬೇಕಾದರೆ ಆ ಜಾಗದಲ್ಲಿ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ತುರಿ ಒಂದು 5-6 ಚಮಚ ಹೇಳ್ಬೋದು, ಇಷ್ಟನ್ನು ಹಾಕ್ಕೊಂಡು, ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು. ಬಟ್ ಆ್ಯಕ್ಚುಲಿ ನಾನು ಹೊರಗಡೆಯಿಂದ ಯಾವುದೂ ತರಲ್ಲ. ಮತ್ತು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಲಿಕ್ಕೆ ಬಿಡೋಣ. ನೋಡಿ, ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ತಣ್ಣಗಾಗಿತ್ತು. ನಾನಿವಾಗ ಜಾರ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೈಸಾಗಿ ನಾವು ರುಬ್ಕೊಳ್ಬೇಕಾಗತ್ತೆ. ಬಟ್ ಈ ರೀತಿ ಮಾಡಿ ಫ್ರೆಂಡ್ಸ್, ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋ ನೋಡ್ತಿದ್ರೆ ಎಲ್ಲೂ ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡ್ತಾರೆ, ಖಂಡಿತ ನಿಮಗೆ ಅರ್ಥ ಆಗೋಲ್ಲ. ಸೊ ನಾನು ಇವಾಗ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಈಗ ನೀರನ್ನ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ನೈಸಾಗಿ ಮಾಡಬೇಕು. ಫೈನ್ ಪೇಸ್ಟ್ ಅಂತೀವಲ್ಲ ಆ ಥರ. ಈಗ ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಕಾಯಲಿಕ್ಕೆ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. 1-2 ಚಮಚ ಸನ್ಫ್ಯೂರ್ ಆಯಿಲೇ ಇದನ್ನು. ಇವಾಗ ಇದು ಕಾದ ನಂತರ ಈರುಳ್ಳಿ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಬೇಡ ಅಂದರೆ ನೀವು ಹಾಕೋದು ಬೇಡ, ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು. ಇದನ್ನು ಅಷ್ಟೇ ಎಣ್ಣೆನಲ್ಲೇ ಡೈರೆಕ್ಟು ಚಿಕನ್ನ ಹಾಕ್ಬಿಟ್ಟು ಹುರ್ಕೊಂಡು ಇದು ಮಾಡ್ಕೊಬೋದು. ಮತ್ತು ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು. ಸೊ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆರಳು ಚೀಪಿ ತಿನ್ನೋದಂತೂ ಖಂಡಿತ. ಚಿಕನನ್ನು ಒಂದು ಪೀಸು ಬಿಡೋಲ್ಲ ಫ್ರೆಂಡ್ಸ್, ಆ ಥರ ತಿಂತೀರಿ. ಖಂಡಿತ ಟ್ರೈ ಮಾಡಿ. ಮತ್ತು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ನಾನು, ಕಲ್ಲುಪ್ಪು. ಇವಾಗ ಚಿಕನ್ನು ನಾನು ವಾಶ್ ಮಾಡಿ 2-3 ಸರಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಮಿಕ್ಸನ್ನ ಮಾಡಿಕೊಂಡು, ಇದು ಇವಾಗ ಕೆಂಪು ಕಲರ್ ಕಾಣಿಸ್ತಾ ಇದೆಯಲ್ವ. ಸೊ ಇದು ಬೆಳ್ಳಗೆ ಕಾಣಿಸುತ್ತೆ. ನಾವು ಅಷ್ಟುವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು. ಇವಾಗ ಅರಿಶಿನ ಉಪ್ಪು ಎಲ್ಲ ಹಾಕಿದ್ದೀವಲ್ವ, ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ಥರ, ಅಬ್ಸರ್ವ್ ಆಗೋ ಥರ ನಾವು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಒಂದು 5 ನಿಮಿಷ, ಒಂದು 5-10 ನಿಮಿಷ ನಾವು ಈ ಥರ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಲ್ಲರೆಲ್ಲ ಹೋಗಿ ಈ ಥರ ಬೇಯಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟು ಮಸಾಲಾನ ಹಾಕಿದ್ರೆ ಅದು ಹಸಿ ವಾಸನೆ ಒಂಥರ
ಹೊಲ್ಸು ವಾಸನೆ ಅಂತೀವಲ್ಲ ಆ ಥರ ವಾಸನೆ ಬರುತ್ತೆ. ಸೊ ಆ ಥರ ಮಾಡಬೇಡಿ ಖಂಡಿತ. ಈ ರೀತಿ ಮಾಡಿ ಮತ್ತು ನಾನು ಮಾಡಿರುವಂಥ ರುಬ್ಕೊಂಡಿರುವಂಥ ಮಸಾಲೆ ನಾನು ಇದ್ರೊಳಗೆ ಹಾಕ್ಕೊತೀನಿ. ಇವಾಗ ನೀರು ಎಷ್ಟು ಬೇಕು ನಮಗೆ ಅಷ್ಟನ್ನು, ನಿಮಗೆ ಗಟ್ಟಿ ಬೇಕಾ ಇಲ್ಲ ನೀರು ಥರ ಬೇಕಾ? ನಾನಂತೂ ಸ್ವಲ್ಪ ನೀರಾಗೇ ಇರಲಿ ಅಂತೇಳ್ಬಿಟ್ಟು ಮುದ್ದೆ ಅನ್ನಕ್ಕೆಲ್ಲ ಸೂಪರಾಗಿರ್ತೀವಿ ಈ ರೀತಿ ಇದ್ದರೆ ಅಂತ ನಾನು ನೀರನ್ನ 1-1.5 ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರು ನಮಗೆ ಟೇಸ್ಟನ್ನ ನೋಡ್ಕೊಳ್ಳಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಖಾರ ಕಡಿಮೆ ಇತ್ತು, ಉಪ್ಪು ಕಡಿಮೆ ಇತ್ತು ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನೀಗ 1-1.5 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಮತ್ತು ಉಪ್ಪು ಕಡಿಮೆ ಅನ್ನಿಸ್ತು ನನಗೆ, ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡಬೇಕು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನೋಡಿ, ವಾವ್, ಕುದೀತಾ ಇದೆ, ಎಷ್ಟು ಚೆನ್ನಾಗಿದೆ. ಬಟ್ ಮನೆಯಲ್ಲೇ ಎಲ್ಲದನ್ನು ನಾನು ಮಾಡೋದು ಫ್ರೆಂಡ್ಸ್. ನಾನು ಹೊರಗಡೆ ಯಾವುದನ್ನು ತರೋದಿಲ್ಲ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋನ ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದ್ಸರಿ ಖಾರ ಉಪ್ಪು ಚೆಕ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್. ಮುದ್ದೆ ಮತ್ತು ಅನ್ನ ಜೊತೆ ಮತ್ತು ಚಪಾತಿ ಜೊತೆ ಸೂಪರಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.